ಅಯ್ಯ, ಕೊಡಲಿ ಹಿಡಿದು ನಿಷ್ಕರುಣಿಯಂತೆ ಕೆಂದಳಿರನ್ನು ತೊಟ್ಟ ರೆಂಬೆ ಕೊಂಬೆಗಳನ್ನು ಕಡಿದು ಬರೀ ಬಡ್ಡೆಯಾಗಿಸಬೇಡ. ನಿನಗೆ ಹೂ, ಹಣ್ಣು, ನೆರಳು, ಗಾಳಿಯನ್ನಿತ್ತು ಸಂರಕ್ಷಿಸಿದ್ದಕ್ಕಾಗಿ ನೀನು ಕೊಡುತ್ತಿರುವ ಉಡುಗೊರೆ ಇದೇ ಏನು? ಈ ಹಸಿರು ಸಿರಿಯನ್ನು ಕಟುಕನಂತೆ ಒಂದೇ ಹೊಡೆತದಲ್ಲಿ ನೆಲಕ್ಕೆ ಉರುಳಿಸಬೇಡ. ಪ್ರಕೃತಿಯಿಂದ ಏನೆಲ್ಲವನ್ನೂ ಪಡೆದು ಭವ್ಯ ಸೌಂದರ್ಯವನ್ನು ಹಾಳುಗೆಡುವಲು ಹೊರಟರೆ ನಿನಗೆ ವಿನಾಶ ಕಟ್ಟಿಟ್ಟ ಬುತ್ತಿ. ಎಳೆಯ ಮಕ್ಕಳಂತಿರುವ ಆ ಮರಗಳ ಕೈಕಾಲುಗಳನ್ನು ಕತ್ತರಿಸಬೇಡ. ನಿನ್ನ ಉದ್ಧಾರಕ್ಕೆ ಬಂದ ವರ ಈ ಮರ, ಇದನ್ನು ಮರೆಯದಿರು. ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವ. ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವ. ಕಣ್ತಣಿಸುವ ಕಂಗೊಳಿಸುವ ಹೂ ಹಸಿರಿನ ದೈವವ. ಕಣ್ತಣಿಸುವ ಕಂಗೊಳಿಸುವ ಹೂ ಹಸಿರಿನ ದೈವವ. ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವ. ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವ. ಬೇಡ ವರವಾಗುವ ಮರವ. ಕಡಿಯಬೇಡ ನೀ ಕೆಡವ ಬೇಡ ವರವಾಗುವ ಮರವ. ತಂಗಾಳಿಯ ಕಂಪಿನ ಸೊಗಸು ನೀ ಪಡೆದು ಹಸಿರಿನಿಂದ. ತೆನೆ ಅನ್ನದ ಧವಸ ಧಾನ್ಯ ನೀ ಮರೆಯಲೇನೋ ಚಂದ. ತಂಗಾಳಿಯ ಕಂಪಿನ ಸೊಗಸು ನೀ ಪಡೆದು ಹಸಿರಿನಿಂದ. ತೆನೆ ಅನ್ನದ ಧವಸ ಧಾನ್ಯ ನೀ ಮರೆಯಲೇನೋ ಚಂದ. ಕ್ಲಬ್ ಏನಿದೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಸರ ರಕ್ಷಣೆಯನ್ನು ನಾವು ಮಾಡಿದ್ರೆ ನಾವು ಉಳಿತೀವಿ ಅಂತಕ್ಕಂಥ ಒಂದು ಧ್ಯೇಯವನ್ನು ಒಂದು ಇಟ್ಕೊಂಡು ಸರ್ಕಾರ ಏನು ಮಾಡ್ತಾ ಇದೆ, ನಮಗೆ ಇಕೋ ಕ್ಲಬ್ನ ಒಂದು ವ್ಯವಸ್ಥೆಯನ್ನು ಮಾಡಿ ಅದರ ಮುಖಾಂತರ ಮಕ್ಕಳಿಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸಿ ಅದರ ರಕ್ಷಣೆಯನ್ನು ಮಾಡೋದ್ರ ಮುಖಾಂತರ ನಾವು ಯಾವ ರೀತಿ ಬದುಕ್ಬೋದು ಅನ್ನೋದನ್ನು ಈಗಿನಿಂದಲೇ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಪರಿಸರ ಜ್ಞಾನವನ್ನು ಮೂಡಿಸಿ ಅಂತೇಳಿ ನಮಗೆ ಸರ್ಕಾರ ಒಂದು ಹಲವಾರು ವಿಧದಲ್ಲಿ ಬೇಕಾದಂಥ ಶಾಲಾ ವಾತಾವರಣ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯ ವಾತಾವರಣ ಆಗಿರ್ಬೋದು, ಅಥವಾ ನಿಮ್ಮ ಜಮೀನಲ್ಲಿರ್ತಕ್ಕಂಥ ಒಂದು ಗಿಡ ಮರ ಬಳ್ಳಿಗಳಾಗಿರ್ಬೋದು, ಅಥವಾ ಅಲ್ಲಿ ಏನಾದರೂ ಬೆಳೆಸೋದಾಗಿರ್ಬೋದು ಗಿಡ ಮರಗಳನ್ನ, ಈ ಥರದ ಒಂದು ದೇಶವನ್ನು ಮಕ್ಕಳಿಗೆ ಚಿಕ್ಕದ್ರಿಂದಲೇ ನಾವು ಬೆಳೆಸೋದ್ರಿಂದ ಮಕ್ಕಳು ಮುಂದೊಂದು ದಿನ ಅವರು ದೊಡ್ಡವರಾಗ್ತಾ ಇದರ ಒಂದು ರಕ್ಷಣೆ ಅಂದರೆ ಪರಿಸರ ರಕ್ಷಣೆ ನಮ್ಮ ಅತ್ಯಂತ ಅಮೂಲ್ಯವಾದಂಥ ಒಂದು ಧ್ಯೇಯ. ಅದು ಆ ಧ್ಯೇಯವನ್ನು ನಾವು ಇಟ್ಕೊಳ್ಳೋದ್ರ ಮುಖಾಂತರ ನಾವು ಬದುಕ್ಬೋದು. ಯಾಕೆಂದರೆ ಪರಿಸರ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾವು ಆಲ್ರೆಡಿ ಜನರಲ್ ಆಗಿ ಹಲವಾರು ವಿಚಾರಗಳನ್ನು ಮಾತಾಡೋದ್ರಲ್ಲಿ ಒಂದು ಆಕ್ಟಿವಿಟಿ ಬೇಸಿಸಲ್ಲಿ ನಿಮ್ಗೆ ಹೇಳಿದ್ವಿ, ಕಿಡ್ನಿ ನಾನ್ ಫಸ್ಟು, ಮೆದುಳು ನಾನ್ ಫಸ್ಟು, ಹೃದಯ ನಾನ್ ಫಸ್ಟು ಅಂತ ಇತ್ತು. ಕೊನೆಗೆ ಯಾರು ಬಂದರು? ಆಮ್ಲಜನಕ ಬಂದು
ನೋಡ ಯಾಕೆ ಹಿಂಗೆ ಕಿತ್ತಾಡ್ತೀರಾ ನೀವು? ನಿಮ್ಗೆಲ್ಲ ಅಮೂಲ್ಯವಾಗಿ ನಾನು ಕೂಡ ಇದ್ದೀನಿ. ನಾನು ಎಲ್ಲಿದ್ದೀನಿ? ನಾನು ವಾತಾವರಣದಲ್ಲಿದ್ದೀನಿ ಅಂತೇಳಿ. ಆಮೇಲೆ ಅದು ಒಂದು ಜ್ಞಾನವನ್ನು ಮೂಡಿಸುವಂತ ಹೇಳಿ ಒಂದು ಆ್ಯಕ್ಟಿವಿಟಿಲಿ ಕೆಲವು ಕಡೆ ನಾವು ವಿಡಿಯೋ ನೋಡಿದ್ವಿ, ಮತ್ತೆ ಇಲ್ಲೂ ಜನರಲ್ಲಾಗಿ ಮಾತಾಡಿದ್ವಿ. ಆ ಒಂದು ದೇಶದ ಮೇಲೆ ನಿಮಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸೋದಕ್ಕೋಸ್ಕರ ನಿನ್ನೆ ಒಂದು ಶಾರದಾ ಪೂಜೆಯ ಜೊತೆಯಲ್ಲೇ ನಿಮಗೆ ಎಲ್ರಿಗೂ 1, 2, 3ನೇ ತರಗತಿಯವರಿಗೆ ಒಂದು ಗುಂಪು ಮಾಡಿ, 4, 5 ಅವ್ರಿಗೆ ಒಂದು ಗುಂಪು ಮಾಡಿ, ಮತ್ತೆ 6, 7 ತರಗತಿಯನ್ನ ಒಂದು ಗುಂಪು ಮಾಡಿ ನಿಮಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಚಿತ್ರಕಲಾ ಸ್ಪರ್ಧೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಯಾವುದೇ ಥರದ ಒಂದು ಟೈಮ್ನ ವೇಸ್ಟ್ ಮಾಡ್ದೇನೆ ಒಂದಷ್ಟು ಚಿತ್ರಕಲೆಯನ್ನು ಮುಡಿಸೋದ್ರ ಮುಖಾಂತರ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿ ನಿಮ್ಮ ಜ್ಞಾನವನ್ನು ಕೇಂದ್ರೀಕರಣವನ್ನು ಮಾಡಿದ್ರಿ. ತುಂಬ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ತೋರಿಸಿದ್ರಿ. ನಮಗೆ ತುಂಬ ಖುಷಿ ಆಯಿತು. ಸೊ ಆ ಒಂದು ಫಲಿತಾಂಶವನ್ನು ನಾವು